एवं जनं निपतितं प्रभवाहि कूपे कामाभिकाममनुयः प्रसङ्गात् कृत्वात्मसा सुरर्षिणा भगवान् गृहीतः सोऽहं कथं न विसृजे तव भृत्यसेवाम्। एवं जनं निपतितं प्रभवाहि कूपे कामा कामाभिकामं कामाभिकामम् अनु यः प्रपतन् प्रसंगात् कृत्वा आत्मसात् सुरर्षिणा भगवन् गृहीतः सह अहं कथं नु विसृजे तव भृत्य ಸೇವಾಂ। ಇದು ಸಪ್ತಮ ಸ್ಕಂದದ ಶ್ಲೋಕ. ಅಲ್ಲಿ ಪ್ರಹ್ಲಾದ ನರಸಿಂಹನ ಮುಂದೆ ಹೇಳ್ತಕ್ಕಂಥ ಒಂದು ಮಾತು. ಅಂದರೆ ನರಸಿಂಹದೇವರು ಅನುಗ್ರಹವನ್ನ ಮಾಡಿ ಮುಕ್ತಿಯನ್ನ ಕರುಣಿಸಿದಾಗ ಅದಕ್ಕೆ ಪ್ರಹ್ಲಾದ ಹೇಳ್ತಾನೆ, ನಾನೊಬ್ನೇ ಮುಕ್ತಿಗೆ ಹೋಗುವುದನ್ನು ಬಯಸೋದಿಲ್ಲ, ನನ್ನ ಜೊತೆಯಲ್ಲಿ ಇದ್ದಾರಲ್ಲ ನನ್ನ ಎಲ್ಲ ಸ್ನೇಹಿತರು ಇವರೆಲ್ಲರನ್ನೂ ಕೂಡ ಕರೆದುಕೊಂಡು ಮುಕ್ತಿಗೆ ಹೋಗ್ಬೇಕು, ಇವರೆಲ್ಲರ ಬಿಡುಗಡೆ ಆಗಬೇಕು ಅನ್ನೋದನ್ನು ಅವನು ಪ್ರಾರ್ಥನೆಯನ್ನ ಮಾಡ್ತಾನೆ. ಇವರೆಲ್ಲರಿಗೂ ಭವಬಂಧದ ಬಿಡುಗಡೆಯನ್ನ ಪ್ರಹ್ಲಾದ ಆ ಪ್ರಾರ್ಥನೆಯನ್ನ ಮಾಡ್ತಾನೆ. ಆ ಸಂದರ್ಭದಲ್ಲಿ ಬಂದಿರತಕ್ಕಂಥ ಒಂದು ಮಾತು, ಏವಂ ಪ್ರಭವ ಅಹಿಕೂಪೆ ಕಾಮಾಭಿಕಾಮಂ. ಕಾಮಾಭಿಕಾಮಂ ಅಂದ್ರೆ ಅರ್ಥ ಏನು? ಮತ್ತಷ್ಟು ಕಾಮಿತವಾಗಿರ್ತಕ್ಕಂತಹ ಕಾಮಾಭಿಕಾಮ ಅಂದ್ರೆ ಅರ್ಥ ಏನು? ಅನೇಕ ರೀತಿಯಾಗಿರ್ತಕ್ಕಂಥ ಪದಾರ್ಥಗಳನ್ನ ಕಾಮಿಸುವಂಥದ್ದು, ಅನೇಕ ಲೌಕಿಕ ಪದಾರ್ಥಗಳ ಬಗ್ಗೆ ವ್ಯಾಮೋಹವನ್ನ ಇಟ್ಟುಕೊಂಡಿರ್ತಕ್ಕಂತಹ ಪ್ರಭವ ಅಹಿಕೂಪೆ. ಬಹಳ ಪ್ರಭವ ಅಂದ್ರೆ ಬಲಿಷ್ಠವಾಗಿರ್ತಕ್ಕಂತಹ ಅಹಿಕೂಪೆ, ಸರ್ಪಗಳ ಬಾವಿ ಅಂದ್ರೆ ಏನು? ಜನ್ಮ, ಹುಟ್ಟೋದು. ಪ್ರಭವ ಅಂದ್ರೆ ಹುಟ್ಟು ಅಂತ ಅರ್ಥ. ಪ್ರಕರ್ಷೇಣ ಭವತಿ ಇತಿ ಪ್ರಭವ, ಹುಟ್ಟು. ಪ್ರಭವಗಳೆಂಬ ಅಹಿಕೂಪ, ಅಹಿ ಅಂದ್ರೆ ಸರ್ಪ, ಅಂದ್ರೆ ಹುಟ್ಟೆಂಬ ಸರ್ಪದ ಬಾವಿಯಲ್ಲಿ. ನೋಡಿ, ಬಾವಿಯಲ್ಲಿ ಬಿದ್ರೆ ಕಷ್ಟ, ಹಾವು ತುಂಬಿದ ಬಾವಿಯಲ್ಲಿ ಬಿದ್ದರಂತೂ ಮುಗುದೇ ಹೋಯ್ತು ಅಲ್ವಾ, ಅವನು ಬದುಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಈ ಸಂಸಾರ ಅನ್ನೋದೇನಿದೆ, ಹುಟ್ಟು ಅನ್ನೋದೇನಿದೆ, ಪ್ರಭವ ಅನ್ನೋದೇನಿದೆ, ಅದು ಅಹಿಕೂಪ, ಸರ್ಪಗಳೆಂಬ ಬಾವಿಯಲ್ಲಿ ಬೀಳೋದೇ ಎಷ್ಟು ತೊಂದರೆ, ಅಂಥದ್ರಲ್ಲಿ ಸರ್ಪದ ಬಾವಿಯಲ್ಲಿ ಬಿದ್ದರಂತೂ ಅವನ ಕತೆ ಮುಗುದೇ ಹೋಯ್ತು. ಅಂತಹ ಸರ್ಪದ ಬಾವಿಯಲ್ಲಿ ಪತಿತಂ, ನಾನು ಬಿದ್ದಿದ್ದೆ. ಈ ಹಿಂದೆ ನಾನು ತತ್ವಜ್ಞಾನವಿಲ್ಲದೇನೆ, ಅಂದ್ರೆ ಭಗವತ್ ತತ್ವಜ್ಞಾನ ಇಲ್ಲದೆ ನಾವು ಮನುಷ್ಯರಾಗಿದ್ದೇವೆ ಅಂದ್ರೆ ಅದು ಪ್ರಭವ ಅನ್ನೋದು ಹುಟ್ಟ ಏನಿದೆ ಅದು ಕೇವಲ ಅಹಿಯ ಕೂಪ, ಸರ್ಪದ ಬಾವಿಯಲ್ಲಿ ಇದ್ದಂತೆ. ನಮಗದರಿಂದ ಯಾವುದೇ ಉದ್ಧಾರ ಇಲ್ಲ, ಯಾವುದೇ ಕ್ಷಣದಲ್ಲೂ ಸರ್ಪ ಕಚ್ಚಿ ಸಾಯಬಹುದು. ಅಂದ್ರೆ ಸುಖವಿಲ್ಲದ ಜೀವನ, ಸುಮ್ಮನೆ ಬದುಕುವಷ್ಟೇ ಹೊರತು ಭಯದ ಜೀವನ. ಯಾವಾಗ ಭಗವತ್ ತತ್ವಜ್ಞಾನವನ್ನ ಪಡಿತೀವೋ, ಭಗವತ್ ತತ್ವಜ್ಞಾನವನ್ನ ಪಡೆಯುವ ಮಾರ್ಗದಲ್ಲಿ ಸಾಕ್ತೀವೋ, ಅದೇ ನಮ್ಮ ಹುಟ್ಟಿಗೆ ಸಾರ್ಥಕತೆ ಹೊರತು ಭಗವತ್ ತತ್ವಜ್ಞಾನವಿಲ್ಲದೆ ಸುಮ್ಮನೆ ಬದುಕೋದೇನಿದೆ ಅದು ಸರ್ಪಗಳ ಬಾವಿ ಅನ್ನೋದನ್ನು ಪ್ರಹ್ಲಾದ ಹೇಳ್ತಾ ಇದ್ದಾನೆ. ಹಾಗಾಗಿ ನಾರದರು ನನಗೆ, ನನ್ನ ತಾಯಿಯಾದ ಕಯಾದುವಿನ ಗರ್ಭದಲ್ಲಿ ನಾನಿದ್ದಾಗ ನಾರದರ ಒಂದು ಉಪದೇಶವನ್ನು ಕೊಟ್ರು. ಆ ನಾರದರ ಉಪದೇಶ ಪಡೆದ ಮೇಲೆ ನಾನು ಬಾವಿಯಿಂದ ಹೊರಗೆ ಬಂದೆ. ಅಷ್ಟೊತ್ತು ನಾನು ಬಾವಿಯಲ್ಲೇ ಇದ್ದೆ. ಅಂದ್ರೆ ಅರ್ಥ ಏನದರದ್ದು ಅಭಿಪ್ರಾಯ, ಭಗವತ್ ತತ್ವಜ್ಞಾನವನ್ನ ಪಡೆದಿಲ್ಲ ಅಂತ ಆದ್ರೆ ನಮ್ಮ ಹುಟ್ಟು ಅದಕ್ಕೆ ಬೆಲೆ ಇಲ್ಲ, ಅದಕ್ಕೆ ಸಾರ್ಥಕತೆ ಇಲ್ಲ. ಅದೊಂದು ಸರ್ಪದ ಬಾವಿಯಂತೆ ನಮ್ಮನ್ನ ಮತ್ತಷ್ಟು ಭಯಕ್ಕೆ ಸಿಲುಕಿಸುವ, ನಮಗೆ ಮತ್ತಷ್ಟು ವಿಷವನ್ನ ಉಣ್ಣಿಸುವಂತಹ ವ್ಯರ್ಥವಾದ ಜೀವನವಾಗತ್ತೆ, ನಮ್ಮನ್ನ ಇನ್ನೂ ಸಂಕಷ್ಟಕ್ಕೆ ಸಿಲುಕಿಸುವಂತ ಜೀವನವಾಗತ್ತೆ ಅನ್ನೋ ಸಂದೇಶವನ್ನ ಈ ಮಾತಿನ ಮೂಲಕವಾಗಿ ಪ್ರಹ್ಲಾದ ಹೇಳ್ತಾ ಇದ್ದಾನೆ. ಹೀಗೆ ಆ ಪ್ರಭವ ಅಹಿಕೂಪದಲ್ಲಿ ನಿಪತಿತಂ ಏವಂ ಜನಂ, ಬಿದ್ದಿರ್ತಕ್ಕಂಥ ನಾನು ಆ ನಾರದರಿಂದ ಉಪದೇಶವನ್ನ ಪಡೆಯುವುದಕ್ಕಿಂತ ಮುಂಚೆ ಪ್ರಪತನ್ ಬಿದ್ದಿರುವಂತಹ ನನಗನ್ನ ಕುರಿತು ಪ್ರಸಂಗಾತ್, ಏನೋ ನಾರದರು ಆ ಕಡೆ ಬಂದು ಪ್ರಸಂಗಾತ್ ಬಂದಿದ್ರೆ ತನ್ನ ತಾಯಿಗೆ ತತ್ವೋಪದೇಶಗಳನ್ನು ಕೊಡತಕ್ಕಂಥ ಒಂದು ಪ್ರಸಂಗ. ಅಥವಾ ಇನ್ನೊಂದರ್ಥ ಪ್ರಸಂಗಾತ್, ಬಿದ್ದಿರ್ತಕ್ಕಂಥ ನನ್ನನ್ನು ಕುರಿತು ಪ್ರಸಂಗಾತ್ ಪ್ರಕೃಷ್ಟವಾದ ಸಂಘ,
ಪ್ರಸಂಗ ಶಬ್ದಕ್ಕೆ ಪ್ರಕೃಷ್ಟವಾದ ಸಂಘ ಅಂತ ಅರ್ಥ. ಹಿಂದೆ ಬಂತಲ್ಲ ಮಹಾತ್ಮರ ಸಮಾಗಮ, ಮಹತ್ ಸಮಾಗಮ ಅನ್ನೋದು ಪ್ರಕೃಷ್ಟ ಸಂಘ, ಮಹಾತ್ಮರ ಸಂಘವಾಗ್ಬೇಕು. ನನಗೇನಾಯ್ತು? ನಾರದರ ಸಂಘವಾಯಿತು. ಯಾಕೆ? ತಾಯಿಯ ಗರ್ಭದಲ್ಲಿ ನಾನಿದ್ದಾಗ ನಾರದರು ಬಂದು ತಾಯಿಗೆ ಉಪದೇಶವನ್ನು ಮಾಡಿದ್ರು. ಉಪದೇಶ ಮಾಡಿದ್ದು ತಾಯಿಗಾದ್ರು ಪೂರ್ತಿ ತಲೆಗೆ ಹೋಗಿದ್ದು ನನಗದು. ಹಾಗಾಗಿ ಪ್ರಸಂಗಾತ, ಪ್ರಕೃಷ್ಟ ಸಂಘಾತ್. ಆ ನಾರದರ ಒಂದು ಸಂಘದಿಂದಾಗಿ ಸುರರ್ಷಿಣ ಭಗವಾನ್ ಆತ್ಮಸಾತ್ ಗೃಹೀತ. ಆ ಸುರರ್ಷಿ ಅಂದ್ರೆ ಅರ್ಥ ಏನು? ದೇವರ್ಷಿಯಾಗಿರ್ತಕ್ಕಂಥ ಸುರ ಅಂದ್ರೆ ದೇವತೆಗಳು, ದೇವ ಋಷಿಯಾಗಿರ್ತಕ್ಕಂಥ ನಾರದರು ಅವರಿಂದಾಗಿ ಭಗವಾನ್ ಆತ್ಮಸಾತ್ ಕೃತ್ವ ಅಂದ್ರೆ ಆತ್ಮಸಾತ್ ಆತ್ಮೀಯೇಶು ಏಕಃ. ಭಗವಂತ ನನಗೆ ಅತ್ಯಂತ ಆತ್ಮೀಯ, ಭಗವಂತನಷ್ಟು ಆತ್ಮೀಯ ಮತ್ಯಾವುದೂ ಇಲ್ಲ. ನನ್ನ ದೇಹ, ನನ್ನ ಇಂದ್ರಿಯ, ನನ್ನ ಬಂಧು ಬಳಗ, ನನ್ನ ಸಂಪತ್ತು ಇದು ಯಾವುದೂ ಆತ್ಮೀಯವಲ್ಲ, ಭಗವಂತನೇ ಆತ್ಮೀಯ ಎಂಬತಕ್ಕಂಥ ವಿಚಾರವನ್ನು ನನಗೆ ಬಂತು. ಹಾಗಾಗಿ ಎಲ್ಲೋ ಅಹಿಕೂಪದಲ್ಲಿ, ಸರ್ಪದ ಕೂಪದಲ್ಲಿ ಬಿದ್ದಿರತಕ್ಕಂಥ ನನಗೆ ಪ್ರಸಂಗದಿಂದಾಗಿ, ಮಹಾತ್ಮರಾಗಿರ್ತಕ್ಕಂಥ ನಾರದರ ಸಂಘದಿಂದಾಗಿ ಆ ಭಗವಂತ ಅವನು ಗೃಹೀತ, ಭಗವಂತ ಗೃಹೀತನಾದ. ಸುರರ್ಷಿಣ ಗೃಹೀತ, ದೇವರ್ಷಿಗಳಾಗಿರ್ತಕ್ಕಂಥ ನಾರದಿಂದಾಗಿ ನಾನೇನಾದೆ? ಅನುಗೃಹೀತನಾದೆ. ಭಗವಂತ ಆತ್ಮಸಾತ್ ಆದ, ಭಗವಂತನ ಬಗ್ಗೆ ನನಗೆ ಅರಿವು ಬಂತು. ಭಗವಂತ ನನಗೆ ಅತ್ಯಂತ ಆತ್ಮೀಯ, ಭಗವಂತನಷ್ಟು ಆತ್ಮೀಯನಾದವನು ಮತ್ಯಾರೂ ಇಲ್ಲ, ಅವನಂತ ದೊಡ್ಡ ಹಿತೇಶಿ ಮತ್ಯಾರೂ ಇಲ್ಲ ಎಂಬತಕ್ಕಂಥ ಜ್ಞಾನ ಬಂತು. ಆ ಜ್ಞಾನ ಬಂದ ನಂತರದಲ್ಲಿ ನಾನೇನಾದೆ? ಗೃಹೀತನಾದೆ. ಗೃಹೀತ ಶಬ್ದಕ್ಕೆ ಕೈ ಹಿಡಿಯಲ್ಪಟ್ಟೆ, ಬಿದ್ದಿದ್ದೆ. ಬಾವಿಲಿ ಬಿದ್ದವ್ರಿಗೆ ಯಾರೊಬ್ರು ಕೈ ಹಿಡಿದೆತ್ಬೇಕೋ ಬೇಡವ, ಹಾಗೆ ನಾರದರು ಬಂದು ನನ್ನನ್ನ ಹಿಡಿದರು. ಅಂದ್ರೆ ಅರ್ಥನೆ ಗೃಹೀತ ಶಬ್ದಕ್ಕೆ ಅನುಗೃಹೀತ ಅಂತ ಅರ್ಥ. ನಾರದರಿಂದ ನಾನು ಅನುಗ್ರಹಿಸಲ್ಪಟ್ಟೆ. ಸೋಹಂ, ಸೋಹಂ ಅಂದ್ರೆ ಅಂತಹ ನಾನು. ಮೊದಲು ಅಹಿಕೂಪದಲ್ಲಿ ಸರ್ಪಗಳ ಬಾವಿಯಲ್ಲಿ ಬಿದ್ದಂತ ನನ್ನ ಮೇಲೆ ಕರುಣೆಯಿಂದಾಗಿ ನಾರದರ ಒಂದು ಉಪದೇಶವನ್ನ ಪಡೆದ್ರು, ಉಪದೇಶವನ್ನ ಮಾಡಿದ ನಂತರ ಉದ್ಧಾರವಾದೆ. ಹಾಗೆ ಮೊದಲು ಬಾವಿಯಲ್ಲಿ ಬಿದ್ದು ಉಪದೇಶದಿಂದ ಉದ್ಧಾರವಾಗಿರತಕ್ಕಂತ ನಾನು, ಅಂತಹ ನಾನು ಅಂತ ಅರ್ಥ. ಅಂತರ್ತಲ್ಲ ಅಂತಹ ನಾನು ಆಗಿದ್ದೆ. ಆಮೇಲೆ ಕಥನ್ನು ವಿಸೃಜೆ ತವ ಭೃತ್ಯ ಸೇವಾ, ನಾನು ನಿನ್ನ ಭೃತ್ಯರ, ತವ ಭೃತ್ಯರು ನಿನ್ನ ಸೇವಕರು ಇಷ್ಟೆಲ್ಲ ಜನ ಇದ್ದಾರೆ. ಭಗವತ್ ತತ್ವಜ್ಞಾನವನ್ನ ಪಡೆಯದೆ ಇರುವಂತ ಎಷ್ಟೆಲ್ಲ ಜನ ಇದ್ದಾರೆ, ಅವರ ಸೇವೆ ಮಾಡ್ಬೇಕೋ ಬೇಡವೋ? ನಾರದರಿಂದ ನಾನು ಉಪದೇಶ ಮಾಡ್ಕೊಂಡು ನಾನ್ ಮಾತ್ರ ಮುಕ್ತಿಗೆ ಹೋದ ಸಾಕ? ನನ್ನಂತೆ ನಿನ್ನ ಭೃತ್ಯರೆಲ್ಲರೂ ಕೂಡ ಮುಕ್ತಿಗೆ ಹೋಗ್ಬೇಕು ನಿನ್ನ ಬಗ್ಗೆ ಅವರಿಗೆ ಜ್ಞಾನ ಕೊಡಬೇಕು. ಹಾಗಾಗಿ ಜ್ಞಾನ ಕೊಡೋದೇ ಭೃತ್ಯರ ಸೇವೆ. ಹಾಗಾಗಿ ಅವರಿಗೆ ಜ್ಞಾನವನ್ನು ನಾನು ಕೊಡಬೇಕು. ಕಥನ್ನು ವಿಸೃಜೆ, ಹೇಗ್ ತಾನೇ ಬಿಡ್ಲಿ ನಾನು? ಅದರಿಂದಾಗಿ ನನಗೆ ಬೇಕಾಗಿರ್ತಕ್ಕಂಥ ಏನು ವರವೂ ಕೂಡ ಇಲ್ಲ. ಇವರೆಲ್ಲರೂ ಉದ್ಧಾರ ಜೀವನದಲ್ಲಿ, ನಿನ್ನ ಭಕ್ತರು ಅಂತ ಯಾರಿದ್ದಾರೋ ಇವರೆಲ್ಲರೂ ಕೂಡ ಏನಾಗ್ಬೇಕು? ಜೀವನದಲ್ಲಿ ಉದ್ಧಾರವಾಗಬೇಕು. ಅದು ನನಗೆ ಬೇಕಾಗಿರುವಂತದ್ದು ಅನ್ನೋ ಮಾತನ್ನ ಪ್ರಹ್ಲಾದ ನರಸಿಂಹದೇವರ ಮುಂದೆ ಆಡ್ತಕ್ಕಂಥ ಒಂದು ಮಾತು. ಅದನ್ನ ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ಅಂದ್ರೆ ಹಾಗಾಗಿ ಬಿಂಬೋಪಾಸಕ ಗುರುಪ್ರಾಪ್ತಿ ಪ್ರಕರಣ. ಹಾಗೆ ಬಿಂಬೋಪಾಸಕ ಗುರುಗಳು ಅಂದ್ರೆ ನಾವು ಸಾಕ್ಷಾತ್ಕರಿಸು ಸುಮ್ಮನೆ ಕೂತು ಬಿಡೋದಿಲ್ಲ. ಮಾಡಿಕೊಂಡಿರ್ತಕ್ಕಂಥರು ಭಕ್ತರು ಭಗವಂತ ಅನುಗ್ರಹದಿಂದ ಉಪದೇಶ ಮಾಡ್ತಾರೆ ಅನ್ನೋದು ಇದರ ಅಭಿಪ್ರಾಯ. ವ್ಯಾಖ್ಯಾನ ಸರ್ವ ಪುರುಷಾರ್ಥಪ್ರದ ಪರಮ ಭಾಗವತೆ ದೈವಾಂತೆ ಗುರು ಭಕ್ತಿರಪಿ ಸಂಪಾತ. ಭಗವಂತನಲ್ಲಿ ಭಕ್ತಿಯನ್ನ ಮಾಡಬೇಕು. ಹೇಗೋ ಭಗವಂತನ ಭಕ್ತಿ ಎಂಬುದು ಸರ್ವ ಪುರುಷಾರ್ಥಪ್ರದ, ಎಲ್ಲಾ ಪುರುಷಾರ್ಥಗಳು ಧರ್ಮ, ಅರ್ಥ, ಕಾಮ, ಮೋಕ್ಷ ಇದೆಲ್ಲವನ್ನು ಕೂಡ ಕೊಡುವಂಥದ್ದು ಹರಿಭಕ್ತಿ. ಹರಿಭಕ್ತಿಯಿಂದ ಅಲಭ್ಯವಾದದ್ದು ಯಾವುದೂ ಇಲ್ಲ, ಎಲ್ಲವನ್ನು ಭಗವಂತ ಕರುಣಿಸ್ತಾನೆ. ಹಾಗೆ ಉಕ್ತ ಲಾಕ್ಷಣಾದಿನ ಜ್ಞಾಪ್ಯ ಅಂದ್ರೆ ಗುರು ಅಂದ್ರೆ ಯಾರು? ಹಿಂದೆಲ್ಲ ಹೇಳ್ಕೊಂಬಂದಿದ್ದಾರೆ ಗುರು ಅಂದ್ರೆ ಹೇಗಿರ್ಬೇಕು ಅಂತ. ಹಾಗೆ ಆ ಲಕ್ಷಣ ವಿಶಿಷ್ಟನಾಗಿರ್ತಕ್ಕಂತಹ, ಗುಣಗಣ ವಿಶಿಷ್ಟನಾಗಿರ್ತಕ್ಕಂಥ ಗುರು ಇದ್ದಾನಲ್ಲ, ಅವ್ ನೋಡಿಕೊಂಡು ಇವರು ಗುರು ಅಂತ ಅನ್ಸತ್ತೆ. ಅವರ ಉಪದೇಶಾದಿಗಳನ್ನ ಕೇಳಿದಾಗ ಇವರು ನಿಜವಾದ ಗುರುಗಳು ಅಂತ ಭಾವನೆ ಬರುತ್ತೆ. ಅಂತಹ ಗುರುಗಳನ್ನ ಅವರು ಪರಮ ಭಾಗವತರಾಗಿರ್ತಾರೆ, ದೊಡ್ಡ ಭಗವದ್ ಭಕ್ತರಾಗಿರ್ತಾರೆ.
ಅಂತಹ ಪರಮಪತೆ ದೈವಾಲಿ ಅಂತಹ ಪರಮ ಭಾಗವತರು ದೊಡ್ಡ ಭಗವದ್ ಭಕ್ತರಾಗಿರ್ತಕ್ಕಂಥ ಗುರುಗಳು ಅವರ ಸಂಪರ್ಕ ನಮಗೆ ಸುಲಭದಲ್ಲಿ ಆಗೋದಿಲ್ಲ. ಒಂದು ಗುರು ಸಿಗಬೇಕು ಅಂತ ಆದ್ರೆ ಎಷ್ಟೋ ಜನ್ಮದ ಪುಣ್ಯವಾಗಿರ್ಬೇಕು, ದೇವರ ಅನುಗ್ರಹ ಇರಬೇಕು. ದೈವಾತ ಲಬ್ಧೇ ಸತಿ, ದೇವರ ಅನುಗ್ರಹದಿಂದಾಗಿ ಅಂತಹ ಗುರುಗಳ ಅನುಗ್ರಹ ನಮ್ಮ ಮೇಲೆ ಏನಾದ್ರೂ ಆಯ್ತು ಅಂತ ಆದ್ರೆ, ಗುರುಗಳು ನಮ್ಗೇನಾದ್ರೂ ಸಿಕ್ಕ ಆದ್ರೆ ಗುರು ಭಕ್ತಿ ಸರ್ವ ಎಂತದ್ದದು ಅಖಿಲ ಪುರುಷಾರ್ಥ ಪ್ರದ, ಸಕಲ ಪುರುಷಾರ್ಥ ಪ್ರದವಾಗಿರ್ತಕ್ಕಂತಹ ಗುರುಭಕ್ತಿಯನ್ನು ಕೂಡ ಸಂಪಾದಿಸಲೇಬೇಕು. ಹೇಗೆ ಹರಿಭಕ್ತಿಯು ಅಖಿಲ ಪುರುಷಾರ್ಥ ಪ್ರದವೋ, ಗುರುಭಕ್ತಿಯು ಕೂಡ ಅಖಿಲ ಪುರುಷಾರ್ಥ ಪ್ರದ ಅನ್ನೋದನ್ನ ನರಸಿಂಹ ಮುಂದೆ ಸರ್ಪದ ಬಾವಿಯಲ್ಲಿ ಬಿದ್ದಿರತಕ್ಕಂತ ನಾನು, ಸರ್ಪದ ಬಾವಿ ಅಂದ್ರೆ ಹಾವು ತುಂಬಿದ ಬಾವಿಯಲ್ಲಿ ಬಿದ್ದಿದ್ದಾರೆ ಅಂತ ಅರ್ಥ ಅಲ್ಲ. ಮತ್ತೇನು ಅದರ ಅಭಿಪ್ರಾಯ, ತತ್ವಜ್ಞಾನವಿಲ್ಲದೆ ಬದುಕಿದ್ದೇವೆ ಅಂತ ಆದ್ರೆ ಅದು ಅಹಿಕೂಪ, ಸರ್ಪದ ಬಾವಿ ಅಂತ ಅಭಿಪ್ರಾಯ. ಯಹ ಅಹಂ ಪೂರ್ವೋಕ್ತ ರೀತ್ಯ ಪ್ರಕೃಷ್ಟೇ ಸಂಸಾರಕ್ಕೆ ಅಂದ್ರೆ ಪ್ರಭವಾಹಿ ಕೂಪೆ, ಅದಕ್ಕೆ ಅರ್ಥ ಬರೀತಾರೆ. ಪ್ರಕೃಷ್ಟವಾದಂತಹ, ಅತಿ ಉತ್ಕೃಷ್ಟವಾದ, ಶ್ರೇಷ್ಠವಾದ, ಭಯಾನಕವಾದ ಎಲ್ಲ ಅರ್ಥ ಪ್ರಾಣದಕ್ಕೆ. ಅಹಿ ಸದೃಶ ಅಹಿ ಸದೃಶ ಸರ್ಪದಂತೆ ಇರುವಂತಹ ಸ್ತ್ರೀ, ಹೆಂಡತಿ, ಪುತ್ರ, ಮಕ್ಕಳು ಇದೇ ಮೊದಲಾಗಿರತಕ್ಕಂತಹ ಇವೇ ಮೊದಲಾದವುಗಳಿಂದ ಯುಕ್ತೇ ಕೂಪೆ, ಬಂಧು ಬಾಂಧವ ಇತ್ಯಾದಿಗಳಿಂದ ಯುಕ್ತವಾಗಿರತಕ್ಕಂಥ ಕೂಡಿಕೊಂಡಿರ್ತಕ್ಕಂಥ ಕೂಪ ಬಾವಿಯಲ್ಲಿ ನಿಪತಿತಂ ಬಿದ್ದುಬಿಟ್ಟಿದ್ದೆ ನಾನು. ತಥಾಪಿ ಕಾಮಾಭಿಕಾಮಂ ವಿಷಯಾನ್ ಇಚ್ಛಂತಂ ಜನನ್, ಕಾಮಾನ್ ಅಭಿಕಾಮಯತೇತಿ ಕಾಮಾಭಿಕಾಮ ಅಂತ. ಕಾಮಾನ್ ಅನೇಕ ಕಾಮಿತವಾಗಿರ್ತಕ್ಕಂಥ ವಸ್ತುಗಳನ್ನ, ಅಭಿಕಾಮಯತೆ ಮತ್ತೆ ಮತ್ತೆ ಬಯಸ್ತಾನೆ, ಅದು ಬೇಕು. ಕಾಮಾನ್ ಅಭಿ ಅಂದ್ರೆ ಚೆನ್ನಾಗಿ, ಅಭಿಕಾಮಯತೆ ಅಂದ್ರೆ ಚೆನ್ನಾಗಿ ಬಯಸ್ತಾನೆ. ಏನನ್ನು ಚೆನ್ನಾಗಿ ಬಯಸೋದು? ಕಾಮಗಳನ್ನ ಚೆನ್ನಾಗಿ ಬಯಸುತ್ತಾನೆ. ಕಾಮಾನ ಅಭಿಕಾಮಯತೆ ಕಾಮಾಭಿಕಾಮಿ, ಕಾಮ ಹಾಗೆ ಕಾಮಗಳನ್ನ ಚೆನ್ನಾಗಿ ಬಯಸ್ತಕ್ಕಂತಹ, ಅದಕ್ಕೆ ಅರ್ಥ ವಿಷಯಾನಿಚ್ಛಂತಂ, ವಿಷಯ ಪದಾರ್ಥಗಳು, ರೂಪರಸಗಂಧ ಸ್ಪರ್ಶ ಇರತಕ್ಕಂಥ ವಸ್ತುಗಳನ್ನ ಬಯಸುತ್ತಿರುವಂತ ಜನಂ. ಜನಂ ಅಂದ್ರೆ ಜಾಯತೇತಿ ಜನಃ, ಹುಟ್ಟನ್ನ ಪಡೆದಿರತಕ್ಕಂಥ ನನ್ನನ್ನು ಅನುಸೃತ್ಯ ಕಾಮಂ ಕಾಮಾಭಿಕಾಮಂ ಅನು ಅಂದ್ರೆ ಇಂತಹ ನನ್ನನ್ನು ಅನುಸರಿಸಿಕೊಂಡು, ತದ್ವತ್ ತಸ್ಮಿನ್ನೇವ ಕೂಪೆ, ಅದೇ ಕೂಪದಲ್ಲಿ ಪತಮಾನೋಪಿ ಮತ್ತೆ ಬೀಳ್ತಾನೆ ಇದ್ದೆ. ಆಗ ಸುರರ್ಷಿಣ ನಾರದೇನ, ದೇವ ಋಷಿಯಾಗಿರ್ತಕ್ಕಂಥ ನಾರದರು ಅವರಿಂದಾಗಿ ಪ್ರಸಂಗ ಅಂದ್ರೆ ಅವರ ಸಂಪರ್ಕದಿಂದಾಗಿ ಮಮ ಮಾತುಹು ಅರ್ತೆ, ವಸ್ತುತಃ ಹೇಳಿದ್ದು ತಾಯಿಯಾದಂತ ಕಯಾದುವನ್ನು ಕುರಿತು, ತಾಯಿಗೋಸ್ಕರವಾಗಿ ಗರ್ಭಿಣಿಯಾಗಿರ್ತಕ್ಕಂಥ ತಾಯಿಗೋಸ್ಕರವಾಗಿ ತತ್ವೋಪದೇಶವನ್ನು ಕೊಟ್ಟಾಗ, ಮಾಂ ಆತ್ಮಸಾತ್ ಕೃತ್ವ ಆತ್ಮೀಯೇಶು ಅಯಮೇಕ ಇತಿ ಬುದ್ಧಿಂ ಕೃತ್ವ ಅಂದ್ರೆ ಅವ್ರೇನ್ ಮಾಡಿದ್ರು, ಬರೀ ತಾಯಿಯನ್ನ ಉದ್ದೇಶಿಸಿಕೊಂಡು ಹೇಳಿದ್ದಲ್ಲ, ಆಕೆ ಗುರುಗಳ ಅನುಗ್ರಹ ಬೇಕು, ವಿದ್ಯೆ ತಲೆಗತ್ತಬೇಕು ಅಂತ ಆದ್ರೆ ಅಲ್ವಾ. ನಾರದರು ಉಪದೇಶ ಕೊಟ್ಟದ್ದು ಹೌದು, ಕೊಟ್ಟದ್ದು ಕಯಾದುವಿಗೆ. ಪ್ರಹ್ಲಾದನಿಗೆ ಹೇಗೆ ಅರ್ಥ ಆಯ್ತು? ಆ ನಾರದರು ಆಗಲೇ ಯೋಚನೆ ಮಾಡಿ ಉಪದೇಶ ಕೊಟ್ರು. ಇಲ್ಲಿ ವರ್ಣ ಉಪದೇಶ ಮುಖ್ಯವಾಗಿ ಕಯಾದುವಿಗೆಲ್ಲ, ಕಯಾದುವಿನ ಗರ್ಭದಲ್ಲಿ ಇರ್ತಕ್ಕಂಥ ಪ್ರಹ್ಲಾದನಿಗೆ. ಯಾಕೆ ಅವನ ಆತ್ಮೀಯ, ನನ್ನವರಲ್ಲಿ ಅವನು ಕೂಡ ಒಬ್ಬ. ಅಥವಾ ಆತ್ಮೀಯ ಅಂದ್ರೆ ಆತ್ಮ ಅಂದ್ರೆ ಭಗವಂತ, ಭಗವದ್ ಭಕ್ತರಲ್ಲಿ ಇವನೊಬ್ಬ ಶ್ರೇಷ್ಠ. ಹಾಗಾಗಿ ಆತ್ಮಸಾತ್ಕೃತ್ವ ಶಬ್ದಕರ್ತ ಆತ್ಮೀಯೇಶು ಅಯಮೇಕಃ, ಆತ್ಮೀಯರಲ್ಲಿ ಭಗವದ್ ಭಕ್ತರಲ್ಲಿ ಇವನು ಒಬ್ಬ. ಇತಿ ಬುದ್ಧಿಂ ಕೃತ್ವ, ಹೀಗೆ ನನ್ನ ಮೇಲೆ ಈ ಆಲೋಚನೆಯನ್ನ ಮಾಡಿ, ಈ ಕರುಣೆಯನ್ನ ತೋರಿಸಿ, ತತ್ವೋಪದೇಶ ರೂಪಂ, ತತ್ವೋಪದೇಶ ಎಂಬ ಹಸ್ತಾವಲಂಬನವನ್ನು, ಕೆಳಗೆ ಬಿದ್ದವನನ್ನ ಎತ್ತಲಿಕ್ಕೋಸ್ಕರ ಕೈ ಕೊಡಬೇಕು, ಹಸ್ತಾವಲಂಬನ ಬೇಕು, ಕೈಯನ್ನು ಕೊಡಬೇಕು. ಹಸ್ತಾವಲಂಬನಂ ದತ್ವಾ ಗೃಹೀತ, ಕೈಯನ್ನ ಹಿಡಿದು ನನ್ನನ್ನ ಎತ್ತಿಳಿದ್ರು. ಕೂಪೆ ನಪತ್, ಹಾಗಾಗಿ ತಸ್ಮಾತ್ ಕೈ ಹಿಡಿದ ರತ್ನವನ್ನ ಕೊಟ್ಟಿದ್ರೆ ಮತ್ತು ಬಾವಿಯಲ್ಲಿ ವಿಪದಲ್ಲಿ ಬಿದ್ದಿಲ್ಲ. ಅತಃ ಯಾವ ಕಾರಣದಿಂದ ನಾರದರ ಉಪದೇಶದಿಂದ ನಾನು ಬಾವಿಯಲ್ಲಿ ಬಿದ್ದಿಲ್ಲವೋ, ಅತಃ ಆದ್ದರಿಂದ ಸೋಹಂ, ಅಂತಹ ನಾರದೇನ ಉದ್ಧೃತಃ ಅಹಂ, ಅಂತಹ ನಾರದರಿಂದ ಉದ್ಧರಿಸಲ್ಪಟ್ಟಂತಹ ಉಪದೇಶಿಸಲ್ಪಟ್ಟಂತಹ ನಾನು, ಕಥನ್ನು ಅಂತಿದೆ. ಅಂದ್ರೆ ಇದಾನೀಂ ಅಂತ ಅರ್ಥ. ಇವಾಗ ತವ ಭೃತ್ಯಾನ ಭಾಗವತಾನಾಂ ಸೇವಾಂ, ನಿನ್ನ ಸೇವಕರು ಭಾಗವತರು ಭಗವತ್ ಭಕ್ತರು ಅವರ ಸೇವೆ ಅಂದ್ರೆ ಏನು? ಅವರಿಗೆ ಸ್ನಾನ ಮಾಡಿಸಿ ತಲೆ ಬಾಚಬೇಕಾಗ ಅದು ಸೇವೆ ಅಲ್ಲ, ಅವ್ರಿಗೆ ತತ್ವೋಪದೇಶವನ್ನು ಕೊಡ್ಬೇಕು, ಅದೇ ದೊಡ್ಡ ಸೇವೆ. ಅದಕ್ಕಿಂತ ಮಿಗಿಲಾದ ಸೇವೆ ಮತ್ತೊಂದಿಲ್ಲ. ಅವರಿಗೆ ತತ್ವಜ್ಞಾನವನ್ನು ಕೊಡ್ತಕ್ಕಂಥ ಸೇವೆಯನ್ನ ಕಥಂ ವಿಸೃಜೆ, ಹೇಗೆ ತಾನೇ ಬಿಡ್ಲಿ? ನಿರ್ನಿಮಿತ್ತಂ, ಯಾವುದೇ ಕಾರಣವಿಲ್ಲದೇನೆ,
ಭವ ಭಯ ಪರಿಹಾರ ರೂಪತೆಯ ತತ್ಸೇವಾಯಾಃ ಅವಶ್ಯಕತ್ವಕಥನೇನ ತತ್ರ ಭಕ್ತಿ ಅವಶ್ಯಕಿ ಇತಿ ಸೂಚನೇನ ದ್ವಿತೀಯೇ ನವಕೆ ಸಖ್ಯಾಖ್ಯಃ ಭಾಗವತೋ ಧರ್ಮಃ ಪ್ರದರ್ಶಿತೋ ಭವತಿ. ಅಂದ್ರೆ ಇಲ್ಲಿ ಏನ್ ಹೇಳ್ದಂಗಾಯ್ತು ಬಿಂಬೋಪಾಸಕ ಗುರುಪ್ರಾಪ್ತಿ ಪ್ರಕರಣದಲ್ಲಿ ಅಂತ ಹೇಳಿದ್ರೆ, ನಿರ್ನಿಮಿತ್ತಂ ಯಾವುದೇ ಕಾರಣವಿಲ್ಲದೇನೆ, ಅಂದ್ರೆ ಏನಕ್ಕೂ ಪ್ರತಿಯೊಂದಕ್ಕೂ ಅದರಿಂದ ಏನು ಪ್ರಯೋಜನ ಅಂತ ಹಾಗೆಲ್ಲ ಯೋಚನೆ ಮಾಡ್ಲಿಕ್ಕಿಲ್ಲ. ನಿರ್ನಿಮಿತ್ತಂ ಯಾವುದೇ ನಿಮಿತ್ತವಿಲ್ಲದೇನೆ, ಯಾವುದೇ ಕಾರಣ ಇಲ್ಲದೇನೆ, ಫಲಾಪೇಕ್ಷೆ ಇಲ್ಲದೇನೆ, ಭವ ಭಯ ಪರಿಹಾರ ರೂಪತೆಯ, ಭವ ಭಯ ಸಂಸಾರದ ಭಯ, ಅದಕ್ಕೆ ಪರಿಹಾರದ ರೂಪದಲ್ಲಿ ಇರ್ತಕ್ಕಂತಹ ತತ್ ಸೇವಾಯಾಹ, ಅದಕ್ಕೆ ಪರಿಹಾರ ಯಾವುದು? ಇದೇ ಭಗವಂತನ ಸೇವೆ. ಭಗವಂತನ ಸೇವೆ ಎಂತಕ್ಕಂತಹ ಸೇವಾಯಾಹ ಅವಶ್ಯಕತ್ವೇನ, ಅವಶ್ಯಕ ಆದ್ದರಿಂದಾಗಿ ತತ್ರ ಭಕ್ತಿ ಅವಶ್ಯಕಿ, ಭಗವಂತನಲ್ಲಿ ಭಕ್ತಿ ಮಾಡುವುದು ಅತ್ಯಂತ ಅವಶ್ಯಕವಾದದ್ದು. ಇತಿ ಸೂಚನೇನ, ಹೀಗೆ ಸೂಚನೆ ಮಾಡುವ ಮೂಲಕವಾಗಿ ದ್ವಿತೀಯೇ ನವಕೆ, ಈ 9 ಶ್ಲೋಕಗಳಲ್ಲಿ ಸಖ್ಯಾಖ್ಯ ಭಾಗವತೋ ಧರ್ಮ ಪ್ರದರ್ಶಿತೋ ಭವತಿ. ಸಖ್ಯ ಅಂದ್ರೆ ಸಖ್ಯಂ ಆತ್ಮನಿವೇದನಂ. ಸಖ್ಯ ಎಂಬುದು ನವವಿಧ ಭಕ್ತಿಗಳಲ್ಲಿ ಒಂದು. ನಾವು ಭಗವಂತನನ್ನೇ ಸ್ನೇಹ ಮಾಡಬೇಕು, ಭಗವಂತ ನಮ್ಮನ್ನ ಉದ್ಧರಿಸುವವನು ಎಂದು. ಸುಹೃತ್, ಸುಹೃತ್ ಅಂದ್ರೆ ಒಳ್ಳೆ ಅಂತಃಕರಣ, ಸುಹೃತ್ ಅಂದ್ರೆ ಸ್ನೇಹಿತ ಅಂತ ಅರ್ಥ. ಒಳ್ಳೆ ಅಂತಃಕರಣ, ಅವನಿಂದ ನನಗೆ ಏನು ಪ್ರಯೋಜನ? ನಾವು ನಮ್ಮ ಸ್ನೇಹಿತರಿಗೆ ಸಹಕಾರ ಮಾಡ್ಬೇಕಾದ್ರೆ ಅವನಿಂದ ನನಗೇನು ಉಪಯೋಗ ಅಂತ ನಾವು ಮಾಡೋದಿಲ್ಲ, ಒಳ್ಳೆ ಮನಸ್ಸಿಂದ ಮಾಡ್ತೇವೆ. ಅಥವಾ ಮತ್ತೊಬ್ಬ ನಾವು ಮಾಡಿರ್ತಾನೆ, ಹಾಗೆ ಭಗವಂತ ನಮಗೆ ದೊಡ್ಡ ಸ್ನೇಹಿತ ಎಂಬತಕ್ಕಂಥ ಭಾವನೆ ಅದಿಟ್ಕೊಳ್ಬೇಕು, ಜೀವನದಲ್ಲಿ ಯಾವತ್ತೂ ಕೂಡ ಇರಬೇಕು. ನಿಜವಾದ ಸ್ನೇಹಿತ ಅಂದ್ರೆ ಭಗವಂತ ಅನ್ನೋ ತತ್ವಜ್ಞಾನ ಯಾವತ್ತೂ ಇರಬೇಕು ಅನ್ನೋದನ್ನ ಹೇಳಿದಂಗಾಯ್ತು. ಪ್ರಭವಾಹಿ ಕೂಪೆ ಅಂದ್ರೆ ಅತ್ಯಂತ ಘೋರವಾದ ಸಂಸಾರವೆಂಬ ಸರ್ಪದ ಬಾವಿಯಲ್ಲಿ, ಏವಂ ಕಾಮಾಭಿಕಾಮಂ ಕಾಮಿತವಾದ ಪದಾರ್ಥಗಳನ್ನು ಮತ್ತಷ್ಟು ಮತ್ತಷ್ಟು ಬಯಸುತ್ತಿರುವ, ಅವುಗಳನ್ನು ಪಡೆಯಲು ನಿರಂತರವಾಗಿ ಅನುಸರಿಸುತ್ತಿರುವ, ಇಂತಹ ಜನಂ ಹುಟ್ಟಿರುವಂತಹ, ನಿಪತಿತಂ ಪ್ರಭವ ಅತ್ಯಂತ ಭಯಾನಕವಾದ ಕೂಪದಲ್ಲಿ ಬಿದ್ದಿರುವಂತಹ, ಏವಂ ಜನಂ ಇಂತಹ ನನ್ನನ್ನು, ಪ್ರಪತನ್ ಬಿದ್ದಿರುವಂತಹ ನನ್ನನ್ನು ಯಾವ ನಾರದರು ಪ್ರಸಂಗಾತ್ ತಾಯಿಯಾದ ಕಯಾದುವಿಗೆ ಉಪದೇಶ ಮಾಡುವಂತಹ ಒಂದು ಪ್ರಸಂಗದಿಂದಾಗಿ, ಸುರರ್ಷಿಣ ದೇವ ಋಷಿಗಳಾಗಿರುವಂತ ನಾರದರಿಂದಾಗಿ ಆತ್ಮಸಾತ್ಕೃತ್ವ, ಇವನೂ ಕೂಡ ಆತ್ಮೀಯ, ಇವನೂ ಕೂಡ ಭಗವಂತನ ಭಕ್ತ ಎಂಬುದಾಗಿ ತಿಳಿದುಕೊಂಡವರಾಗಿ, ಗೃಹೀತ ಅಂದ್ರೆ ಕೈ ಹಿಡಿದು ಎತ್ತಲ್ಪಟ್ಟೆ ಅಥವಾ ಅನುಗ್ರಹಿಸಲ್ಪಟ್ಟೆ, ಸೋಹಂ ಅಂತಹ ನಾನು, ನಾರದರಿಂದ ಅನುಗ್ರಹಿಸಲ್ಪಟ್ಟಿರತಕ್ಕಂತ ನಾನು, ತವ ಭೃತ್ಯ ಸೇವಾ ನಿನ್ನ ಸೇವಕರ ಸೇವೆಯನ್ನು, ನಿನ್ನ ಭೃತ್ಯ ನಿನ್ನ ಸೇವಕರು, ತವ ನಿನ್ನ ಭೃತ್ಯರ ಸೇವೆಯನ್ನು ಕಥನ್ನು ವಿಸೃಜೆ ಹೇಗೆ ತಾನೇ ಬಿಡ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾನು ಈಗಲೇ ಮೋಕ್ಷಕ್ಕೆ ಬರಬೇಕು ಅಂತ ಅಪೇಕ್ಷೆ ನನಗಿಲ್ಲ, ಇವರೆಲ್ಲರ ಸಂಕಷ್ಟಗಳು ದೂರವಾಗಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ಉಪದೇಶವನ್ನು ನಾನು ಇವ್ರಿಗೆ ಮಾಡಬೇಕು ಅನ್ನೋದನ್ನ ನರಸಿಂಹದೇವರ ಮುಂದೆ ಪ್ರಹ್ಲಾದ ಹೇಳ್ತಕ್ಕಂಥ ಮಾತು. ಏವಂ ಜನಂ ನಿಪತಿತಂ ಪ್ರಭವಾಹಿ ಕೂಪೆ ಕಾಮಾಭಿಕಾಮಮನುಯ ಪ್ರಪತನ್ ಪ್ರಸಂಗಾತ್ ಕೃತ್ವಾತ್ಮಸಾ ಸುರರ್ಷಿಣ ಭಗವಾನ್ ಗೃಹೀತಃ ಸೋಹಂ ಕಥನ್ನು ವಿಸೃಜೆ ತವ ಭೃತ್ಯ ಸೇವಾಂ. ಹೀಗೆ ಇದೆ ಪ್ರಹ್ಲಾದರೇ ಮುಂದೆ ವ್ಯಾಸರಾಜರಾಗೋದು. ವ್ಯಾಸರಾಜರೇ ಈಗ ರಾಯರಾಗಿ ಇದ್ದುಕೊಂಡು ನಮ್ಮನ್ನು ಅನುಗ್ರಹ ಮಾಡ್ತಾ ಇರುವಂತದ್ದು. ಅಂದ್ರೆ ಭಗವದ್ ಭಕ್ತರನ್ನ ನಿರಂತರವಾಗಿ ಅನುಗ್ರಹ ಮಾಡಬೇಕು ಅನ್ನೋದು ಅಷ್ಟು ಉತ್ಕುಟವಾದ ಇಚ್ಛೆ, ಅದು ಪ್ರಹ್ಲಾದರಿಗೆ ಇರತಕ್ಕಂಥದ್ದು ಅನ್ನೋದು ಗೊತ್ತಾಗತ್ತೆ. ಶ್ರೀಕೃಷ್ಣಾರ್ಪಣ ವಸ್ತು.